ದಕ್ಷಿಣ ಭಾರತದ ಪವಿತ್ರ ಕ್ಷೇತ್ರಗಳಲ್ಲಿ ಒಂದಾದ ಚಿಕ್ಕೋಡಿ ತಾಲೂಕಿನ ಯಡೂರಿನ ವೀರಭದ್ರೇಶ್ವರ ದೇವಸ್ಥಾನದ ಏನು ಒಂದು ಕುಂಭ ಮಹೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮ ಇದೇ ಮಾರ್ಚ್ 1ನೇ ತಾರೀಕಿನಿಂದ ಮಾರ್ಚ್ 6ನೇ ತಾರೀಕಿನವರೆಗೆ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ ರಾಜ್ಯದ ಅಷ್ಟೇ ಅಲ್ಲ, ದೇಶದ ವಿವಿಧ ಮಠಾಧೀಶರು, ಸಾಧು ಸಂತರು, ಪ್ರಭಾವಿ ಮುಖಂಡರು ಹಾಗೂ ಎಲ್ಲ ಸಮಾಜದ ಬಾಂಧವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಯಾಕಂದ್ರೆ ಒಂದು ಐತಿಹಾಸಿಕವಾಗಿ ನಡೀತಕ್ಕಂಥ ಈ ಕಾರ್ಯಕ್ರಮ ಇಡೀ ರಾಜ್ಯದ ಗಮನವನ್ನೇ ಸೆಳೆದಿದೆ ಅಂತ ಹೇಳ್ಬೋದು. ಏನ್ ನಾವು ಇವಾಗ ಯಡೂರಿನ ವೀರಭದ್ರೇಶ್ವರ ದೇವಸ್ಥಾನದಿಂದ ಏನು ವರದಿಯನ್ನ ಮಾಡ್ತಾ ಇದ್ದೀವಿ, ಇಲ್ಲಿರ್ತಕ್ಕಂಥ ಈ ವೀರಭದ್ರೇಶ್ವರ ದೇವಾಲಯದ ಒಂದು ಈ ಕಾರ್ಯಕ್ರಮ ಉತ್ತರ ಭಾರತದಲ್ಲಿ ಕೂಡ ತನ್ನದೇ ಆದಂತ ಒಂದು ಇಮೇಜ್ ಅನ್ನು ಹೊಂದಿದೆ ಅಂತ ಹೇಳ್ಬೋದು. ಯಾಕಂದ್ರೆ ದಕ್ಷಿಣ ಭಾರತದಲ್ಲಿ ಅಷ್ಟೇ ಅಲ್ಲ, ಈಗಾಗಲೇ ನಾಡಿನ ಅನೇಕ ಸಾಧು ಸಂತರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ಬಂದಿದ್ದಾರೆ. ಏನು ಈ ದೇವಸ್ಥಾನದಲ್ಲಿ ಕೇವಲ ಮಹಾಕುಂಭಾಭಿಷೇಕ ಮಾತ್ರವಲ್ಲದೆ ಲೋಕಾರ್ಪಣೆಗೊಳ್ತಕ್ಕಂಥ ಅನೇಕ ಕಟ್ಟಡಗಳು ಕೂಡ ಇವಾಗ ಉದ್ಘಾಟನೆಗೆ ಸಿದ್ಧವಾಗಿ, ಅದರ ಜೊತೆಗೆ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಕೂಡ ಇಲ್ಲಿ ವಿಜೃಂಭಣೆಯಿಂದ ನಡೆಯುತ್ತಿದ್ದು, ಪ್ರತಿದಿನ ಮಹಾಪ್ರಸಾದದ ವ್ಯವಸ್ಥೆಯನ್ನ ಕೂಡ ಈ ಮಠದ ಭಕ್ತರು ಮಾಡ್ತಾ ಇದ್ದಾರೆ. ಈಗಾಗಲೇ ಯಡೂರಿನ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಏನು ಮಹಾಕುಂಭಾಭಿಷೇಕ, ರಾಜಗೋಪುರಗಳ ಲೋಕಾರ್ಪಣೆ ಮತ್ತು ಲಕ್ಷ ದೀಪೋತ್ಸವ ಕಾರ್ಯಕ್ರಮದ ಫಲವಾಗಿ, ಅದರ ಜೊತೆಗೆ ಕೃಷ್ಣಾರ್ತಿ ಕಾರ್ಯಕ್ರಮದ ಅಂಗವಾಗಿ ಸಾಮೂಹಿಕ ತುಲಾಭಾರ ಕಾರ್ಯಕ್ರಮವನ್ನ ಕೂಡ ಈಗಾಗಲೇ ಆಯೋಜನೆ ಮಾಡಿದ್ದಾರೆ. ಅದೇ ರೀತಿಯಾಗಿ ಗುಡ್ಡಾಪುರದ ದಾನಮ್ಮ ದೇವಿಯ ಪ್ರವಚನವನ್ನ ಕಳೆದ 15 ದಿನಗಳಿಂದ ಈ ಶ್ರೀಮಠದಲ್ಲಿ ನಡೆಸಿಕೊಂಡು ಬಂದು ಏನು ಈ ಒಂದು ಕಾರ್ಯಕ್ರಮದಲ್ಲಿ ಲಕ್ಷಾಂತರ ಜನ ಭಾಗವಹಿಸುವ ನಿರೀಕ್ಷೆ ಇದ್ದು, ಈ ಕ್ಷೇತ್ರದ ಶಾಸಕರಾದಂತಹ ಗಣೇಶ್ ಹುಕ್ಕೇರಿ ಅವರು ಅತ್ಯಂತ ಮುತುವರ್ಜಿಯಿಂದ ಕಾಳಜಿ ವಹಿಸುವುದರ ಮೂಲಕ ತನು ಮನ ಧನದಿಂದ ಸುಮಾರು 1 ತಿಂಗಳಿಂದ ಈ ಕಾರ್ಯಕ್ರಮದ ಯಶಸ್ಸಿಗಾಗಿ ಟೊಂಕನ್ನ ಕಟ್ಟಿ ನಿಂತಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ದೈವ ಭಕ್ತರಾಗಿರ್ತಕ್ಕಂಥ ಗಣೇಶ್ ಹುಕ್ಕೇರಿ ಅವರು ದಾಸೋಹ ಸೇವೆಯನ್ನ ಮಾಡುವುದರ ಮೂಲಕವಾಗಿ ಈಗಾಗಲೇ ಈ ಇಡೀ ಬೆಳಗಾವಿ ಜಿಲ್ಲೆಯಲ್ಲಿ ತನ್ನದೇ ಆದಂತಹ ಒಂದು ಇಮೇಜ್ ಅನ್ನ ಕ್ರಿಯೇಟ್ ಮಾಡಿಕೊಂಡಿದ್ದಾರೆ. 6 ದಿನಗಳ ಈ ಕಾರ್ಯಕ್ರಮದ ಭವ್ಯ ವೇದಿಕೆಯನ್ನ ಸಿದ್ಧ ಮಾಡಿಸುವಂತ ಒಂದು ಜವಾಬ್ದಾರಿಯನ್ನ ಗಣೇಶ್ ಹುಕ್ಕೇರಿ ಅವರು ಹೊಂದಿರೋದ್ರಿಂದ ಈಗಾಗಲೇ ರಾಜ್ಯದ ಅನೇಕ ಘಟಾನುಘಟಿ ನಾಯಕರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದರಲ್ಲಿ ಮುಖ್ಯವಾಗಿ ರಾಜ್ಯದ ಉಪಮುಖ್ಯಮಂತ್ರಿ ಆದಂತಹ ಡಿ.ಕೆ. ಶಿವಕುಮಾರ್ ಇರ್ಬೋದು, ಕಾರ್ಮಿಕ ಸಚಿವರಾದಂತಹ ಸಂತೋಷ್ ಲಾಡ್ ಅವರು ಇರ್ಬೋದು, ಬೃಹತ್ ಕೈಗಾರಿಕಾ ಸಚಿವರಾದಂತಹ ಎಂ.ಬಿ. ಪಾಟೀಲ್ ಅವರು ಇರ್ಬೋದು, ಅವರ ಜೊತೆಗೆ ಬೆಳಗಾವಿ ಜಿಲ್ಲೆಯ ಎಲ್ಲಾ ಘಟಾನುಘಟಿ ರಾಜಕಾರಣಿಗಳು ಹಾಗೂ ಕರ್ನಾಟಕದ ಅನೇಕ ಸಾಧು ಸಂತರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದರ ಮೂಲಕವಾಗಿ ಯಡೂರಿನ ಒಂದು ಈ ಕ್ಷೇತ್ರದ ಮಹಿಮೆಯನ್ನ ಇಡೀ ದೇಶಕ್ಕೆ ತೋರಿಸುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿದ್ದಾರೆ ಅಂತ ಹೇಳ್ಬೋದು. ಈ ಕಾರ್ಯಕ್ರಮದ ಸ್ವಾಗತ ಸಮಿತಿಯ ಅಧ್ಯಕ್ಷರು ಆಗಿರ್ತಕ್ಕಂಥ ಚಿಕ್ಕೋಡಿ ಮತ್ತು ಸದರ್ಗ ಮತಕ್ಷೇತ್ರದ ಶಾಸಕರಾದಂಥ ಗಣೇಶ್ ಹುಕ್ಕೇರಿ ಅವರು ಈಗಾಗಲೇ ಈ ಕಾರ್ಯಕ್ರಮದ ಏನು ಪೂರ್ವ ಸಿದ್ಧತೆಗಳನ್ನ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿ ಈಗಾಗಲೇ ನಾಳೆ ಏನ್ ನಡೀತಾ ಇದೆ, ನಾಳೆಯಿಂದ ಏನು ಆರಂಭ ಆಗ್ತಾ ಇದೆ, ಈ ಕಾರ್ಯಕ್ರಮದ ಅಚ್ಚುಕಟ್ಟಿನ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಮಾಡಿದ್ದಾರೆ. ಅದಕ್ಕೆ ತಕ್ಕಂತೆ ಪ್ರತ್ಯೇಕವಾದಂತಹ ಒಂದು ಸಭೆಯ ಒಂದು ವೇದಿಕೆಯನ್ನ ನಿರ್ಮಾಣ ಮಾಡಿದ್ದಾರೆ. ಅದರ ಜೊತೆಗೆ ಬಂದವರಿಗೆ ಬಿಸಿಲಿನಲ್ಲಿ ಕುಳಿತು ಊಟವನ್ನು ಬಡಿಸಬಾರ್ದು ಅನ್ನೋ ನಿಟ್ಟಿನಲ್ಲಿ ಅನ್ನದಾಸೋಹಕ್ಕಾಗಿ ಪ್ರತ್ಯೇಕ ಒಂದು ಪೆಂಡಲ್ ವ್ಯವಸ್ಥೆಯನ್ನ ಕೂಡ ಮಾಡಿದ್ದಾರೆ. ಕುಡಿಯುವ ನೀರಿನ ತೊಂದರೆ ಆಗಿರಬಹುದು ಅಥವಾ ಬಂದಂತ ಸಾರ್ವಜನಿಕರ ಆರೋಗ್ಯದ ಹಿತದೃಷ್ಟಿಯಿಂದ ಒಂದು ಅಚ್ಚುಕಟ್ಟಾದ ಆರೋಗ್ಯ ವ್ಯವಸ್ಥೆಯನ್ನ ಕೂಡ ಇಲ್ಲಿ ಮಾಡಿಕೊಂಡಿದ್ದಾರೆ ಅಂತ ಹೇಳ್ಬೋದು.